ತುಮಕೂರಿನಲ್ಲಿ ಅಧಿಕಾರಿಯೊಬ್ಬರು ಪಾನಮತ್ತರಾಗಿ ಮಹಿಳಾ ಸಿಬ್ಬಂದಿಯ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಇದೇ ವಿಚಾರ ಈಗ ಮೇಲಾಧಿಕಾರಿಗಳ ಗಮನಕ್ಕೆ ತರುವಂತಹ ಕೆಲಸ ಕೂಡ ಆಗಿದೆ. ಅಷ್ಟಕ್ಕೂ ಆಫೀಸರ್ಸ್ ಯಾರು, ಆತ ಮಾಡಿದ್ದಾದ್ರೂ ಏನು, ಬನ್ನಿ ನೋಡ್ಕೊಂಡು ಬರೋಣ. ಎಣ್ಣೆ ಏಟಲ್ಲಿ ಮಹಿಳಾ ಸಿಬ್ಬಂದಿ ಜೊತೆ ಅನುಚಿತ ವರ್ತನೆ, ಮುಟ್ಟಬಾರದ ಜಾಗ ಮುಟ್ಟಿ ಮಹಿಳಾ ಅಧಿಕಾರಿಗೆ ದೌರ್ಜನ್ಯ, ಎಸ್ಪಿಗೆ ದೂರು ನೀಡಿದ ನೊಂದ ಮಹಿಳಾಧಿಕಾರಿ. ಎಸ್ ವೀಕ್ಷಕರೇ, ಮೊದಲು ಅಧಿಕಾರಿಯೊಬ್ಬ ಫುಲ್ ಚಿತ್ತಾಗಿ ತನ್ನ ಕೈ ಕೆಳಗಿನ ಮಹಿಳಾ ಸಿಬ್ಬಂದಿಯೊಡನೆ ಹೇಗೆಲ್ಲ ಸ್ಟೆಪ್ ಹಾಕ್ತಾನೆ ಅನ್ನೋದನ್ನ ಒಮ್ಮೆ ನೋಡಿ ವೀಕ್ಷಕರೇ. ನಮ್ಮ ಆರಕ್ಷಕರು ಹೇಗೆ ನಮ್ಮ ರಕ್ಷಣೆ ಮಾಡ್ತಾರೋ ಅದೇ ರೀತಿ ಗೃಹ ರಕ್ಷಕ ಇಲಾಖೆ ಕೂಡ ಸಾರ್ವಜನಿಕರ ರಕ್ಷಣೆಯ ಕೆಲಸ ಮಾಡುತ್ತೆ. ಹೀಗಾಗಿ ಗೃಹ ರಕ್ಷಕ ದಳದ ಸಿಬ್ಬಂದಿಯ ಮೇಲೂ ಸಾರ್ವಜನಿಕರಿಗೆ ಅಷ್ಟೇ ಗೌರವ ಇದೆ. ಆದ್ರೆ ಈ ಇಲಾಖೆಯ ಪ್ರಮುಖ ಹುದ್ದೆಯಲ್ಲಿರೋ ಅಧಿಕಾರಿಯ ವಿರುದ್ಧವೇ ಇದೀಗ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ತುಮಕೂರಿನ ಗೃಹ ರಕ್ಷಕ ದಳದ ಡೆಪ್ಯೂಟಿ ಕಮಾಂಡೆಂಟ್ ಆರ್ ರಾಜೇಂದ್ರನ್ ಮೇಲೆ ಅಸಭ್ಯ ವರ್ತನೆ, ಲೈಂಗಿಕ ದೌರ್ಜನ್ಯದ ಗಂಭೀರ ಆರೋಪ ಕೇಳಿಬಂದಿದೆ. ಡೆಪ್ಯೂಟಿ ಕಮಾಂಡೆಂಟ್ ರಾಜೇಂದ್ರನ್ ಗೃಹ ರಕ್ಷಕಿಯರ ಮೈಮುಟ್ಟಿ ಮಜಾ ತಗೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಟ್ರೈನಿಂಗ್ ಕ್ಯಾಂಪ್ ವೇಳೆ ಎಣ್ಣೆ ಏಟಲ್ಲಿ ಮಹಿಳಾ ಸಿಬ್ಬಂದಿಯೊಡನೆ ಅನುಚಿತವಾಗಿ ದುರ್ವರ್ತನೆ ತೋರಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ನೊಂದ ಗೃಹ ರಕ್ಷಕಿಯರು ಈಗಾಗಲೇ ಪೊಲೀಸ್ ಮಹಾನಿರ್ದೇಶಕರು, ರಾಜ್ಯ ಮಹಿಳಾ ಆಯೋಗ, ತುಮಕೂರು ಜಿಲ್ಲಾಧಿಕಾರಿ, ತುಮಕೂರು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಿಗೆ ದೂರು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಡೆಪ್ಯೂಟಿ ಕಮಾಂಡೆಂಟ್ ತಮ್ಮ ಜೊತೆ ತೋರಿಸಿದ ಅನುಚಿತ ವರ್ತನೆಯ ಜೊತೆಗೆ ತನಗಾದ ಕಸಿವಿಸಿ ಅನುಭವವನ್ನ ಗೃಹ ರಕ್ಷಕಿಯೊಬ್ಬರು ತಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿರುವ ಆಡಿಯೋ ಕೂಡ ಲಭ್ಯವಾಗಿದೆ. ಡೆಪ್ಯೂಟಿ ಕಮಾಂಡೆಂಟ್ ವರ್ತನೆಯಿಂದ ಇಡೀ ಗೃಹ ರಕ್ಷಕ ದಳ ತಲೆ ತಗ್ಗಿಸುವಂತಾಗಿದೆ. ಟ್ರೈನಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಕಣಕ್ಕ. ಯಾಕೆ, ಏನಾಯ್ತಮ್ಮ? ಅವನೇ ಒಂಥರ ಹುಷಾರಿಲ್ಲದಂಗಾಯಿತು. ಬಟ್ ಫಸ್ಟ್ ಏಡ್ ಮಾಡ್ಬೇಕಾದ್ರೆ ಲೇಡೀಸ್ ಯಾರನ್ನೂ ಕಳಿಸಿಲ್ಲ, ಸರ್ರೇ ಫಸ್ಟ್ ಏಡ್ ಮಾಡಿದ್ರು. ಎಲ್ಲಿ ಬೇಕು ಅಲ್ಲೇ ಮುಟ್ಟಿದ್ರು. ಒಂಥರ ಇರಿಟೇಷನ್ ಆಗ್ತೈತಕ್ಕ. ಇಲ್ಲಿ ಇರೋಕ್ಕೇನೋ ಒಂಥರ ಬೇಜಾರು, ಹೋಗ್ಬಿಡೋಣ ಅನ್ನಿಸ್ತೈತೆ. ಪರ್ ಜಾಗದಲ್ಲೆಲ್ಲ ಮುಟ್ತಾರೆ ಮೇಡಮ್, ಸೊ ಇರೋಕ್ಕಾಗಲ್ಲ, ನಾವು ಹೋಗ್ಬಿಡ್ತೀವಿ. ರಾಜೇಂದ್ರ ಸರ್, ಈ ಡೆಪ್ಟಿ ಕಮಾಂಡರು ರಾಜೇಂದ್ರ ಸರ್ ಮುಟ್ಟಿದ್ದು, ಸೊ ಇರೋಕ್ಕಾಗಲ್ಲ ಮೇಡಮ್. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಸಿದ್ದರ ಬೆಟ್ಟದಲ್ಲಿ ಕಳೆದ ಏಪ್ರಿಲ್ 24ರಿಂದ ಮೇ 3ರವರೆಗೆ ಗೃಹ ರಕ್ಷಕ ದಳದ ಸಿಬ್ಬಂದಿಗೆ ತರಬೇತಿ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕ್ಯಾಂಪ್ ವೇಳೆ ಏಪ್ರಿಲ್ 26ರಂದು ರಾತ್ರಿ 9:50ರಿಂದ 10 ಗಂಟೆಯ ಸುಮಾರಿಗೆ ತರಬೇತಿಗೆ ಬಂದಿದ್ದ ಮಹಿಳಾ ಸಿಬ್ಬಂದಿಯೊಬ್ಬರಿಗೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿತ್ತಂತೆ. ಇದನ್ನ ಅಲ್ಲಿದ್ದವರು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದರು. ಈ ವೇಳೆ ಅಲ್ಲೇ ಇದ್ದ ಡೆಪ್ಯೂಟಿ ಕಮಾಂಡೆಂಟ್ ಆರ್ ರಾಜೇಂದ್ರನ್ ಸಾಕಷ್ಟು ಮಹಿಳಾ ಸಿಬ್ಬಂದಿ ಇದ್ದರೂ ಕೂಡ ಅವರಿಗೆ ಪ್ರಥಮ ಚಿಕಿತ್ಸೆ ಮಾಡಲು ಬಿಡದೆ ಕುಡಿದ ಮತ್ತಿನಲ್ಲಿ ತಾನೇ ಪ್ರಥಮ ಚಿಕಿತ್ಸೆ ಮಾಡುವ ನೆಪದಲ್ಲಿ ಮಹಿಳೆಯ ಅಂಗಾಂಗಗಳನ್ನ ಮುಟ್ಟಿದ್ದಲ್ಲದೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಮಾರನೇ ದಿನ ತರಬೇತಿ ವೇಳೆ ಕಾಲ್ನಡಿಗೆಯಲ್ಲಿ ಸಿದ್ದರ ಬೆಟ್ಟ ಹತ್ತುವಾಗ ಮತ್ತೋರ್ವ ಗೃಹ ರಕ್ಷಕಿ ಜೊತೆಗೂ ಇದೇ ರೀತಿಯಾಗಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಅಂತ ಹೇಳಲಾಗಿದ್ದು, ಈ ಸಂಬಂಧ ಎಸ್ಪಿಗೆ ದೂರು ನೀಡಲಾಗಿದೆ. ಇಂಟರ್ನಲ್ ಕಮಿಟಿಗೆ ಅದು ನಾವು ಕೊಡ್ತಾ ಇದ್ದೀವಿ. ಅವರು ಆ ಥರ ಕಂಪ್ಲೇಂಟ್ ಕೊಟ್ಟರೆ ವಿಲ್ ಟೇಕ್ ಎಫ್ಐಆರ್. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಇಂಟರ್ನಲ್ ಕಮಿಟಿ ಇರುತ್ತೆ ಆಸ್ ಪರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್. ಸೊ ಆ ಇಂಟರ್ನಲ್ ಕಮಿಟಿಯಿಂದನೇ ನಾವು ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ ವರ್ಕ್ ಪ್ಲೇಸ್ ಹರಾಸ್ಮೆಂಟಲ್ಲಿ. ಸೊ DSP ಸೆನ್ ಮಹಿಳಾ ಅಧಿಕಾರಿ ಆಗಿರೋದ್ರಿಂದ ಅವರಿಂದ ನಾವು ಈ ಸದ್ಯಕ್ಕೆ ಎಂಕ್ವೈರಿ ಕೇಳಿದ್ದೀನಿ, ನಾವು ರಿಪೋರ್ಟ್ ಕೇಳಿದ್ವಿ. ಅದು ಘಟನೆ ಏನು ನಡೆದಿದೆ ಟ್ರೈನಿಂಗಲ್ಲಿ ಅಂತ ಹೇಳ್ತಾ ಇದ್ದಾರೆ, ಯಾರಿದ್ರು ಏನು ಅಂತ ವಿಚಾರಣೆ ಮಾಡಿ. ಇನ್ನು ಡೆಪ್ಯೂಟಿ ಕಮಾಂಡೆಂಟ್ ಅವರಿಗೆ ಟ್ರೈನಿಂಗ್ ಕ್ಯಾಂಪ್ ವೇಳೆ ಉಳಿದುಕೊಳ್ಳೋಕೆ ಅತಿಥಿ ಗೃಹದ ವ್ಯವಸ್ಥೆ ಮಾಡಿದ್ದರೂ ಸಹ ಮಹಿಳಾ ಗೃಹ ರಕ್ಷಕಿಯರ ವಾಸ್ತವ್ಯಕ್ಕೆ ನೀಡಿದ್ದ ಕೊಠಡಿಗಳ ಬಳಿ ಇದ್ದ ಒಂದು ಕೊಠಡಿಯಲ್ಲಿ ಒಬ್ಬರೇ ಉಳಿದುಕೊಂಡಿದ್ರಂತೆ. ಹಾಗೂ ದಿನ ರಾತ್ರಿ ಅವರ ಕೊಠಡಿಯಲ್ಲಿ ಕೆಲವು ಅಧಿಕಾರಿಗಳು ಸೇರ್ಕೊಂಡು ಮದ್ಯಪಾನ ಮಾಡಿ ಅಸಭ್ಯವಾಗಿ ವರ್ತಿಸಿದ್ದಾರಂತೆ. ಇನ್ನು ಗೃಹ ರಕ್ಷಕಿಯರೊಂದಿಗೆ ಸೇರಿ ಡೆಪ್ಯೂಟಿ ಕಮಾಂಡೆಂಟ್ ಮಸ್ತ್ ಡ್ಯಾನ್ಸ್ ಮಾಡಿರೋ ವಿಡಿಯೋ ಕೂಡ ಜಾಲತಾಣದಲ್ಲಿ ಭರ್ಜರಿ ವ್ಯೂಸ್ ಆಗ್ತಾ ಇದೆ. ಈ ಡೆಪ್ಯೂಟಿ ಕಮಾಂಡೆಂಟ್ ಆರ್ ರಾಜೇಂದ್ರನ್ ತುಮಕೂರಿಗೆ ಬರುವ ಮೊದಲು ಕೋಲಾರದಲ್ಲಿ ಕಾರ್ಯನಿರ್ವಹಣೆ ಮಾಡುವಾಗ ಗೃಹ ರಕ್ಷಕ ದಳದ ಸಿಬ್ಬಂದಿಗೆ ಬೆಂಗಳೂರಿನ ಹಲಸೂರು ಮೆಟ್ರೋ ಸ್ಟೇಷನ್ನಲ್ಲಿ ಡ್ಯೂಟಿ ಹಾಕಿಸಿಕೊಡ್ತೀನಿ ಅಂತ ಹೇಳಿ 6,000 ರೂಪಾಯಿ ಲಂಚ ಪಡೆದಿರುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು. ಹಾಗೂ ಕರ್ತವ್ಯದ ಲೋಪದ ಮೇಲೆ ಹಲವಾರು ಬಾರಿ ವರ್ಗಾವಣೆ, ಅಮಾನತುಗೊಂಡಿದ್ದರೂ ಕೂಡ ಈ ವ್ಯಕ್ತಿ ಬುದ್ಧಿ ಕಲಿತಂತಿಲ್ಲ. ಅದೇನೇ ಇರಲಿ, ಉನ್ನತ ಹುದ್ದೆಯಲ್ಲಿರೋ ವ್ಯಕ್ತಿಯೇ ಮಹಿಳಾ ಸಿಬ್ಬಂದಿ ಜೊತೆ ಈ ರೀತಿಯಾಗಿ ನಡೆದುಕೊಂಡಿರುವುದು ಮಾತ್ರ ಬೇಸರದ ಸಂಗತಿ.